ಎಲ್ಲ ವಿಸಿಟ್ ಇದ್ರಲ್ಲ, ನಾಯಕರೆಲ್ಲ ವಿಸಿಟ್ ಮಾಡಿ ಹೋಗಿದ್ದಾರೆ. ಇವತ್ತು ಶಾಂತಿ ಸಭೆ ಮಾಡಿ ಈಗ ಆಗಿರೋ ಇನ್ಸಿಡೆಂಟನ್ನು ನೋಡ್ಕೊಂಡೇ ನಾವು ಕೂತ್ಕೊಂಡ್ರೆ ಮುಂದೆ ಜನ ನೆಮ್ಮದಿಲಿ ಇರಬೇಕಲ್ಲ. ಶಾಂತಿ ಸಭೆ ಅನಿವಾರ್ಯ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗತ್ತೆ. ಇರ್ತಕ್ಕಂಥ ಗಣಪತಿನ ವಿಸರ್ಜನೆ ಮಾಡಬೇಕಾಗತ್ತೆ. ಸೋಮವಾರ ಮುಸ್ಲಿಂ ಹಬ್ಬನೂ ಇದೆ. ಎಲ್ಲವೂ ಅನ್ಯೋನ್ಯವಾಗಿ ಈಗ ನಾವು ಬೇರೆ ನಾಯಕರು ಅಥವಾ ಅಧಿಕಾರಿಗಳು ಏನೇ ಮಾಡಿದ್ರು ಇಲ್ಲಿ ಜನ ಒಟ್ಟಿಗೆ ಬದುಕಿದಾಗ ಮಾತ್ರ ಅವ್ರಿಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಹೋಗಿ ಅಂತ ವಿನಂತಿ ಮಾಡಲಿಕ್ಕೆ ಕರ್ತೀವಿ. ಮೊನ್ನೆ ಬಂದು ತಾವು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ನಾವು ರಾಜಕಾರಣಗೊಳಿಸಲ್ಲ ಅಂತ ಹೇಳಿದ್ರು. ಹೌದು, ಲಕ್ಷ್ಮಣ್ ಅವರಾಗಲಿ ಇವತ್ತು ಸುರೇಶ್ ಅವರಾಗಲಿ ಸುರೇಶ್ ಅವರು ಇರುವಂಥದ್ದು ಈ ಗಲಭೆಯನ್ನು ಮಾಡ್ತಿರೋ ಕುಮಾರಸ್ವಾಮಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಲಕ್ಷ್ಮಣ? ಸರಿಯಪ್ಪ, ನಾನು ಕೊಟ್ಟಿದ್ದೇನಾ? ಅಲ್ಲ ಅಂದರೆ ನಿಮ್ಮ ನಾಯಕರುಗಳಲ್ಲ ಸರ್, ನಿಮ್ಮ ಪಕ್ಷದ. ಒಂದು ನಿಮಿಷ, ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ ಕುಮಾರಸ್ವಾಮಿ, ಅದಕ್ಕೆ ಏನು ಮಾಡೋದು? ಆಮೇಲೆ BJPಯವರು ಹೇಳೋರೆ, CT ರವಿ ಅವ್ರದ್ದೊಂಥರ ಹೇಳೋರೆ. ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು. ಹೊರಗಡೆಯವರು 100 ಥರ ಮಾತಾಡ್ತಾರೆ. ನಾನೀಗ ಹೌದು ಕೆಲವು ಇನ್ಸಿಡೆಂಟ್ ಇದ್ದಾವೆ. ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ. ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ, ಪಕ್ಷದ ವೈಸು ಮಾತಾಡೋಕ್ಕೆ ಅಡಿಯಿಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ. ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡೀಟೈಲ್. ಪೊಲೀಸು ಮೊದಲನೇ ಹಂತದಲ್ಲಿ FIR ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಹೋಗಿದೆ. ಇನ್ನೂ ಒಂದು ಹೈ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ. ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸಕ್ಕೆ ಹೋಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.